ನಿಮ್ಮ ಋಣದಲ್ಲಿ ಇಲ್ಲದೆ ಇರೋದನ್ನ ನೀವು ತಗೊಂಡ್ರಿ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಕರ್ಮ ಏನಿತ್ತು ನಿಮ್ಮ ಜೀವನದಲ್ಲಿ, ಕೆಲವು ವ್ಯಕ್ತಿಗಳು ಪ್ರವೇಶ ಆದ್ರು, ಅದು ಕೂಡ ಕಟ್ ಆಫ್ ಆಗಿದೆ, ಅಂದ್ರೆ ಮುಗ್ದೋಗಿದೆ, ಆ ಋಣ ಇಲ್ಲ ಅಂತ ಹೇಳಿ. ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ, ಅದು ಸಂಬಂಧಗಳು ಕೂಡ ದೂರ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಲೈಫಲ್ಲಿ ಯಾರೇ ಇವತ್ತಿನ ದಿನ ಬಿಟ್ಟು ಹೋಗಿರ್ಲಿ, ಯಾರೇ ನಿಮ್ಮ ಕೆಲಸ ಮಾಡುವ ವರ್ಕರ್ಸ್ ಆಗಿರಬಹುದು, ಅಥವಾ ನಿಮ್ಮ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಇದ್ದ ಫ್ರೆಂಡ್ಶಿಪ್ ಆಗಿರಬಹುದು, ಯಾರೇ ಇರಬಹುದು, ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಋಣ ಲಾಸ್ಟ್ ಜನ್ಮದ ಒಂದು ಕರ್ಮ ಈ ಜನ್ಮದ ತನಕ ಬಂದು ಅದು ದೂರ ಆಗಿದೆ, ಅಷ್ಟೇ ಇದ್ದಿದ್ದು ನಂಟು ಅಂತ ಹೇಳಿ ತೋರಿಸ್ತಾ ಇದೆ. ಅದು ಯಾರಾದ್ರೂ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದ್ಸಲ ನೀವು ನೋಡ್ಕೊಳ್ಳಿ, ಅದು ಯಾರಾದ್ರೂ ಆಗಿರಬಹುದು. ಹಾಗೆ ನೀವು ದಯವಿಟ್ಟು ಒಂದು ದಿನ ತುಂಬಾ ಚೆನ್ನಾಗಿರ್ತೀರಿ, ಇನ್ನೊಂದು ದಿನ ಚೆನ್ನಾಗಿರೋದಿಲ್ಲ, ಇನ್ನೊಂದು ದಿನ ಮನಸ್ಸಿಗೆ 10 ನಿಮಿಷಕ್ಕೂ ತುಂಬಾನೇ ತಳಮಳ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ನೀವೇನು ರಾಯರ್ನ ನಂಬಿದಿರಿ, ಹೋಪ್ನ ಕಳ್ಕೊಳ್ಬೇಡಿ.